ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಭಾರಿ ಕುತೂಹಲ ಮೂಡಿಸಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಮನವೊಲಿಕೆ ವಿಫಲವಾಗಿದೆ. ಕಾಂಗ್ರೆಸ್ ಯುವ ಶಾಸಕ ರಿಜ್ವಾನ್ ಹರ್ಷದ್ ಹಾಗೆ ಎಂಎಲ್ಸಿ ಸಲೀಂ ಅಹಮದ್ ನಡೆಸಿದಂತಹ ಮನವೊಲಿಕೆ ಸದ್ಯಕ್ಕೆ ಠುಸ್ ಪಟಾಕಿಯಾಗಿದೆ. ಹಾಗಾದ್ರೆ ಏನಾಯ್ತು ದಾವಣಗೆರೆಯಲ್ಲಿ? ಹಾಗೆ ಕಾಂಗ್ರೆಸ್ ಪಕ್ಷದ ಮುಂದಿನ ನಡೆ ಏನು ಅಂತ ಹೇಳ್ತಾ ಹೋಗ್ತೀವಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಭಾರಿ ರಾಜಕೀಯ ಬಂಡಾಯಕ್ಕೆ ಕಾರಣವಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದ ರಾಜಕೀಯ ಹೈಡ್ರಾಮಾ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದೇ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ನಾಮಪತ್ರ ಸಲ್ಲಿಸಿರುವಂತಹ ಸಾದಿಕ್ ಪೈಲ್ವಾನ್ ಮನವೊಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ವಿಫಲ ಪ್ರಯತ್ನವನ್ನ ನಡೆಸಿದ್ದಾರೆ. ಇವತ್ತು ಬೆಂಗಳೂರಿನಿಂದ ದಾವಣಗೆರೆಗೆ ಆಗಮಿಸಿದಂತಹ ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದ ಶಾಸಕ ರಿಜ್ವಾನ್ ಹರ್ಷದ್ ಹಾಗೆ ಪರಿಷತ್ ಸದಸ್ಯ ಸಲೀಂ ಅಹಮದ್ ಬಂಡಾಯ ಎದ್ದಿರುವಂತಹ ಸಾದಿಕ್ ಮನವೊಲಿಸೋದಕ್ಕೆ ಹರಸಾಹಸ ಪಟ್ಟರು. ಜೊತೆಗೆ ಹಲವು ರೀತಿಯ ತಂತ್ರ ಆಮಿಷಗಳನ್ನ ಒಡ್ಡಿದ್ರು. ಆದ್ರೆ ಇದ್ಯಾವುದಕ್ಕೂ ಬಂಡಾಯ ಅಭ್ಯರ್ಥಿ ಸಾದಿಕ್ ಕ್ಯಾರೆ ಅನ್ನಲಿಲ್ಲ. ಇದಕ್ಕೂ ಮೊದಲು ಕಾಂಗ್ರೆಸ್ನ ಈ ಇಬ್ಬರು ಅಲ್ಪಸಂಖ್ಯಾತ ಶಾಸಕರು ಬಂಡಾಯ ಅಭ್ಯರ್ಥಿ ಸಾದಿಕ್ ಮನೆಯ ಬಳಿ ಬರ್ತಾ ಇದ್ದಂತೆ ಇಬ್ಬರ ವಿರುದ್ಧ ಘೋಷಣೆಗಳನ್ನ ಕೂಗಿ ಗೋ ಬ್ಯಾಕ್ ಅಂತ ಹೇಳಲಾಯಿತು. ಕೊನೆಗೂ ಈ ಇಬ್ಬರು ಶಾಸಕರೊಟ್ಟಿಗೆ ಮಾತನಾಡಿದ ಸಾದಿಕ್ ಪೈಲ್ವಾನ್ ಇವರ ಆಫರ್ ಅನ್ನ ತಿರಸ್ಕರಿಸಿ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂತಹ ಬೇಡಿಕೆಯನ್ನ ಸರಸಗಟಾಗಿ ತಳ್ಳಿ ಹಾಕಿದ್ರು. ಬಂದ ದಾರಿಗೆ ಸುಂಕ ಇಲ್ಲ ಅಂತ ತೀರ್ಮಾನಿಸಿದ ರಿಜ್ವಾನ್ ಹರ್ಷದ್ ಮತ್ತು ಸಲೀಂ ಅಹಮದ್ ಮತ್ತೆ ನಾಳೆ ಬರೋದಾಗಿ ಹೇಳಿ ಹೊರಟು ಹೋದ್ರು. ಇದೇ ವೇಳೆ ಸ್ಥಳದಲ್ಲಿ ಹಾಜರಿದ್ದಂತಹ ದಾವಣಗೆರೆಯ ಸ್ಥಳೀಯ ಮತದಾರರು ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಮತದಾರರನ್ನ ಬಳಸಿಕೊಳ್ತಾ ಇರುವಂತಹ ರೀತಿ ಮತ್ತು ಶಾಮನೂರು ಕುಟುಂಬದ ದುರಾಸೆಯ ರಾಜಕಾರಣವನ್ನ ತೀವ್ರವಾಗಿ ಖಂಡಿಸಿದ್ರು. ಸದ್ಯಕ್ಕೆ ಈ ಬಂಡಾಯ ಕಾಂಗ್ರೆಸ್ ನಾಯಕರು ಅಂದುಕೊಂಡಷ್ಟು ಸುಲಭವಾಗಿ ಶಮನವಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ರಿಜ್ವಾನ್ ಹರ್ಷದ್ ಮತ್ತು ಸಲೀಂ ಅಹಮದ್ಗೆ ದಾವಣಗೆರೆಯ ಮುಸ್ಲಿಂ ಮತದಾರರು ಬಗ್ತಾ ಇಲ್ಲ. ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಆಗಮನಕ್ಕೆ ಇವರು ಕಾಯ್ತಾ ಇದ್ದಾರಾ? ಸಾದಿಕ್ ಬಂಡಾಯ ಮತ್ತು ಚಿಗುಟು ಸ್ವಭಾವದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಉಪಚುನಾವಣೆಯಲ್ಲಿ ದೊಡ್ಡ ಹೊಡೆತ ಬೀಳುತ್ತಾ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.